ವರ್ಷದ ಮಕ್ಕಳು ಮನೆಯೊಳಗೆ ಇರಬೇಕು. 65 ವರ್ಷ ಮೇಲಿನ ವೃದ್ಧರು ಹೊರಗೆ ಬರಬಾರದು. ಭಾರತದಲ್ಲಿ ಯಾವುದೇ ವಿದೇಶ ವಿಮಾನ ಲ್ಯಾಂಡ್ ಆಗಲ್ಲ. ದೇಶಾದ್ಯಂತ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವೃದ್ಧರು ಹಾಗೂ ಮಕ್ಕಳು ಮನೆಯಿಂದ ಆಚೆ ಬರೋ ಹಂಗಿಲ್ಲ. 10 ವರ್ಷದ ಮಕ್ಕಳು ಮನೆಯೊಳಗೆ ಇರಬೇಕು. 10 ವರ್ಷದ ಒಳಗಿನ ಮಕ್ಕಳು ಮನೆಯೊಳಗೆ ಇರಬೇಕು. ಇನ್ನು 65 ವರ್ಷದ ಮೇಲಿನ ವೃದ್ಧರು ಸಹ ಮನೆಯಿಂದ ಆಚೆ ಬರಬಾರದು. ಇನ್ನು ಭಾರತದಲ್ಲಿ ಯಾವುದೇ ವಿದೇಶ ವಿಮಾನಗಳು ಲ್ಯಾಂಡ್ ಆಗೋದಿಲ್ಲ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಸೂಚನೆಯನ್ನ ಕೊಟ್ಟಿದೆ. ದೇಶಾದ್ಯಂತ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೀಗ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ. ಯಾಕಂದ್ರೆ ಭಾರತದಲ್ಲಿ ಕೊರೋನಾ ವೈರಸ್ ಹರಡೋದಕ್ಕೆ ವಿದೇಶದಿಂದ ಬಂದವರೇ ಕಾರಣರಾಗಿದ್ದಾರೆ. ವಿದೇಶದಿಂದ ಬಂದವರಲ್ಲೇ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂತು. ಅವರಿಂದ ಇತರರಿಗೂ ಕೂಡ ಸ್ಪ್ರೆಡ್ ಆಗಿದೆ. ಈಗಾಗಲೇ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ. ಇನ್ನು ಮುಂದೆ ಯಾರು ಕೂಡ ಸದ್ಯಕ್ಕೆ ವಿದೇಶದಿಂದ ಲ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿದೇಶದಿಂದ ಯಾವುದೇ ವಿಮಾನಗಳು ಇಲ್ಲಿ ಲ್ಯಾಂಡ್ ಆಗೋದಿಲ್ಲ. ಇನ್ನು 10 ವರ್ಷದೊಳಗಿನ ಮಕ್ಕಳು ಮನೆಯೊಳಗೆ ಇರಬೇಕು. 65 ವರ್ಷ ಮೇಲ್ಪಟ್ಟಂತಹ ವೃದ್ಧರು ಕೂಡ ಮನೆಯಿಂದ ಆಚೆ ಬರೋ ಹಾಗಿಲ್ಲ. ಅವರು ಕೂಡ ಮನೆಯಲ್ಲೇ ಇರಬೇಕು. ಯಾಕಂದ್ರೆ ಮಕ್ಕಳಲ್ಲಿ ಹಾಗೆ ವೃದ್ಧರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಜಾಸ್ತಿ ಈ ಒಂದು ವೈರಸ್ ಅಟ್ಯಾಕ್ ಆಗೋದೆ ವೃದ್ಧರು ಹಾಗೆ ಮಕ್ಕಳಿಗೆ. ಒಂದ್ ವೇಳೆ ಇವರಲ್ಲಿ ಸೋಂಕಿನ ಲಕ್ಷಣಗಳು ಕಂಡು ಬಂದಲ್ಲಿ ಕ್ಯೂರ್ ಆಗೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳು ಹಾಗೆ ವೃದ್ಧರು ಮನೆಯೊಳಗೆ ಇರಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಕೇಂದ್ರ ಸರ್ಕಾರ ಇದೀಗ ಹೊರಡಿಸಿದೆ. ಕೊರೋನಾ ವೈರಸ್ ಅನ್ನ ಹತ್ತಿಕ್ಕೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಕಟ್ಟುನಿಟ್ಟಿನ ಕ್ರಮಗಳನ್ನ ಇದೀಗ ಜಾರಿಗೆ ತಂದಿದೆ. ವಿದೇಶದಿಂದ ಯಾವುದೇ ಪ್ಲೇನ್ಗಳು ಕೂಡ ಬರೋದಿಲ್ಲ. ಯಾವುದೇ ವಿಮಾನ ಭಾರತದಲ್ಲಿ ಲ್ಯಾಂಡ್ ಆಗೋದಿಲ್ಲ. 10 ವರ್ಷದೊಳಗಿನ ಮಕ್ಕಳು ಮನೆಯಿಂದ ಆಚೆ ಬರೋ ಹಂಗಿಲ್ಲ. 65 ವರ್ಷ ಮೇಲ್ಪಟ್ಟಂತಹ ವೃದ್ಧರು ಕೂಡ ಮನೆಯೊಳಗೆ ಇರಬೇಕಾಗುತ್ತೆ. ಕೊರೋನಾ ವೈರಸ್ ಹರಡುವಿಕೆಯನ್ನ ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರ ಇದೀಗ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೆ ತಂದಿದೆ. ಇವತ್ತು ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಹುಶಃ ಈ ಎಲ್ಲಾ ವಿಚಾರಗಳನ್ನ ಕೂಡ ಅವರು ಪ್ರಸ್ತಾಪ ಮಾಡೋ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸೂಚನೆಗಳು ಹೊರಬಿದ್ದಿದೆ. ಏನಂದ್ರೆ 10 ವರ್ಷದ ಒಳಗಿನ ಮಕ್ಕಳು ಮನೆಯೊಳಗೆ ಇರಬೇಕು. 65 ವರ್ಷ ಮೇಲ್ಪಟ್ಟಂತಹ ವೃದ್ಧರು ಕೂಡ ಮನೆಯಿಂದ ಆಚೆ ಬರೋ ಹಾಗಿಲ್ಲ. ಏನು ವಿದೇಶದಿಂದ ಯಾವುದೇ ವಿಮಾನಗಳು ಇಲ್ಲಿ ಲ್ಯಾಂಡ್ ಆಗೋದಿಲ್ಲ ಅನ್ನುವಂಥ ಸೂಚನೆಗಳನ್ನ ಇದೀಗ ಕೇಂದ್ರ ಸರ್ಕಾರ ಹೊರಡಿಸಿರುವಂತದ್ದು. ಭಾರತದಲ್ಲಿ ಈವರೆಗೆ ಕೊರೋನಾ ಸೋಂಕಿಗೆ 4 ಮೃತಪಟ್ಟಿದ್ದಾರೆ. ಅವರಲ್ಲಿ ಬಹುತೇಕರು ವೃದ್ಧರೇ ಆಗಿದ್ದಾರೆ. ಅಂದ್ರೆ 4 ಜನರು ಕೂಡ ವೃದ್ಧರೇ ಆಗಿರೋದ್ರಿಂದ ವೃದ್ಧರಿಗೆ ಒಂದ್ ವೇಳೆ ಕೊರೋನಾ ವೈರಸ್ ಸೋಂಕು ಬಂದಲ್ಲಿ ಅವರಲ್ಲಿ ಕ್ಯೂರ್ ಆಗೋದು ಬಹಳ ಕಷ್ಟ ಆಗುತ್ತೆ. ಅಂತೆಯೇ ಮಕ್ಕಳಲ್ಲೂ ಕೂಡ ಸೋಂಕು ಕಂಡು ಬಂದಲ್ಲಿ ಅವರನ್ನು ಕೂಡ ಕ್ಯೂರ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಇದೀಗ ಬಿಡುಗಡೆ ಮಾಡಿದೆ. ಅಂತೆಯೇ 10 ವರ್ಷದೊಳಗಿನ ಮಕ್ಕಳು ಮನೆಯಿಂದ ಆಚೆ ಬರೋ ಹಾಗಿಲ್ಲ. ಹಾಗೆ ವೃದ್ಧರು ಕೂಡ ಮನೆಯೊಳಗೆ ಇರಬೇಕು. ಈ ಬಗ್ಗೆ ಮಾತನಾಡೋದಕ್ಕೆ ಆಹಾರ ತಜ್ಞರಾಗಿರುವಂತಹ ಕೆಸಿ ರಘು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕೆಸಿ ರಘು ಅವರೇ, ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ
ಈಗ ಬಿಡುಗಡೆ ಮಾಡಿರುವಂತಹ ಮಾರ್ಗಸೂಚಿಯನ್ನ ನೋಡಿದ್ರೆ ವಿಮಾನದಿಂದ ಯಾವುದೇ ಪ್ಲೇನ್ ಲ್ಯಾಂಡ್ ಆಗ್ತಾ ಇಲ್ಲ, ಮತ್ತೆ ಮಕ್ಕಳು ಹಾಗೆ ವೃದ್ಧರು ಮನೆಯಿಂದ ಆಚೆ ಬರೋ ಹಂಗಿಲ್ಲ ಅನ್ನುವಂಥ ಒಂದು ಹೊಸ ಮಾರ್ಗಸೂಚಿನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಯಾಕಿದು ಅನಿವಾರ್ಯ ಅಂತ ಹೇಳ್ತೀರಿ? ಒಂದು ನೋಡಿ, ಈಗ ಇಟಲಿ ಇರ್ಬೋದು, ಇವತ್ತು ಜರ್ಮನಿ ಅಧ್ಯಕ್ಷರು ಹೇಳಿದ್ದಾರೆ ನಾವು 2ನೇ ಮಹಾಯುದ್ಧದ ನಂತರ ಹೊಸ ಒಂದು ಯುದ್ಧದಲ್ಲಿ ಇದ್ದೇವೆ ಅಂತ. ಕಾರಣ ಏನಂದ್ರೆ ಇದು ಅಂತ ಜಾಗತಿಕ ಮಟ್ಟದ ಇವತ್ತು ಡೆಡ್ ಬಾಡಿಯನ್ನ ತಗೊಂಡು ಹೋಗೋಕೆ ವ್ಯವಸ್ಥೆ ಇಲ್ಲದೆ ಇಟಲಿಯಲ್ಲಿ ಪರಿಸ್ಥಿತಿ ಆಗಿದೆ. ಮುಂದುವರೆದ ರಾಷ್ಟ್ರಗಳು ಇಂಥ ಪರಿಸ್ಥಿತಿಗೆ ಬಂದು ಸಿಕ್ಕಾಕೊಂಡಿದ್ದಾವೆ. ಅಂತ ಪರಿಸ್ಥಿತಿಗೆ ನಾವು ಹೋಗಬಾರದಂತೆ ಯಾವ ರೀತಿಯ ನಾವು ಕಾರ್ಯಕ್ರಮಗಳನ್ನ ತಗೋಬೇಕು, ತಡೆಗಟ್ಟಬೇಕು ಅನ್ನೋದನ್ನ ಟೈಮ್ ಇಲ್ಲ ಈಗ. ಹೌದು, ಹಾಗಾಗಿ ಇಮಿಡಿಯೇಟ್ ಆಗಿ environmental sanitation measures like routine cleaning of frequently used surfaces, minimizing the sharing of objects, and ensuring appropriate ventilation besides social distancing. In continuation of the already issued advisories, Department of Personnel and Training has issued orders to reduce the contact and congestion in government offices. These include allowing Group C and D employees to attend offices on alternate weeks and staggered timings for Group A and B employees. States shall issue instructions for regulating hours in the services except for essential services. Industrial establishments to consider staggered timings and regulation of crowd in market should also be resorted to. States shall issue directions to private sector to consider work from home wherever feasible. All educational institutions, theatres, museums, gyms, exam center, etc. shall be closed temporarily. States shall take necessary action to ensure that all sporting events, competitions and religious gatherings shall be postponed, and it shall be ensured that required social distancing is maintained even in smaller gatherings. With respect to public transport, it is directed that metros, railways, buses and airplanes shall consider decrease in frequency of their services, alternate seating to ensure social distancing. Effective disinfection and crowd management be ensured in places like railway stations, metro stations, bus stands and airports. Railways have issued orders wherein travel concession for senior citizens and all others availing concessional booking except for patients, students and Divyangan category since 000 hours of 20th March, that is today midnight onwards, have been temporarily suspended. Further, in order to protect the most vulnerable of our population, all states shall issue appropriate instructions wherein all citizens above 65 years, except for public representatives, government servants, medical professionals, should be advised to remain at home and avoid gatherings except for medical reasons and need for essential services. Similarly, all children below 10 years of age should be advised to remain at home and avoid going to public parks, picnics, and other games requiring large number of participants. In consultation with medical professionals, detailed advisory is being issued for all health establishments to avoid non-urgent hospitalization and minimize elective surgeries. This is being done to avoid hospital-related infections to the vulnerable and prepare hospitals for meeting challenges posed by COVID-19. Youth and citizens are urged to become volunteers to support government's ongoing efforts in management of COVID-19. Ministry of Pharma and Consumer Affairs to take necessary action against anyone charging exorbitant prices for masks, sanitizers, and other health-related logistic material, and also to facilitate their availability in all hospitals and to people at large. They also directed that people should be sensitized on appropriate use of masks, to be utilized only when needed, and to wash hands with soap. It was emphasized that community should be aware of all the steps taken by government and to solicit their support in government's efforts for managing COVID-19 disease. Thank you. Friends, now we can take some questions. This statement will be again issued by the PIB, but in between if there is any question.
Okay, my colleague from Civil Aviation Ministry. Namaskar friends. Just to update you on government's efforts on aviation side, I would like to inform you that yesterday 201 Indians were evacuated from Iran. They included both pilgrims and the students studying there. They were all transferred by Air India flight to Jaisalmer, where they were stationed, they were based in our quarantine, which is an army center there. Another information I would like to share with you is on 21st March, that is Sunday, Air India would be mounting one 787 Dreamliner for Rome to evacuate our students, other travelers or any Indians stranded there. This Dreamliner has a capacity of 236 seats, and we are in close touch with our mission there to work out on the remaining modalities so that we can bring back our stranded Indians to our country. This flight would take off on 21st and would return on 22nd morning. Thank you. Now we can take the questions. 154. I just want to know, sir, I think involved for testing. What conditions to change those conditions to scale it up? What is the government waiting for? What will make it necessary? How big or wide or deep does it have to get for those conditions to be changed? See, yesterday also, already I think details were given and continuously we are briefing. There is a particular set definition how and when sample has to be taken. It is important to understand that we should not just take sample because, we feel comfortable. The incubation period of the virus could be from 2 to 14 days. So if I just get tested today and tomorrow I am in touch with such other people or I am asymptomatic today, I can still be tested positive tomorrow. So that is why testing probably will not serve the purpose. Experts have sat together, public health specialists have sat together, and based on that they have come up with this thought process, this clear defined guidelines based on which you should have a travel history and if you should have a contact with such travel history and you are symptomatic, then the sample should be taken. Similarly, if you have a contact history with a person who is positive and you are falling within that criteria in terms of primary contact and you are showing symptoms, then only the sample should be taken. 57. I think this clarification, other details, let the next question be there from 57. Yeah. Sir, the press release mentions that commercial aircraft from any foreign country will not land in India after March 22nd. And you just said from the midnight falling between March 20th and 21st. So could you clarify? And second, any evidence of community transmission yet? In India, there is no evidence of community transmission as of yet. There has been a major effort in terms of taking the required preventive steps, ensuring cluster containment strategies are put in place so that community transmission do not take place. And this is a very conscious and sincere effort being done by government. With respect to the airlines which you mentioned, let me highlight that these guidelines, the temporary restrictions which are there, they will be in place from midnight falling between 21st and 22nd March. 152. Sir, what is the Use mic, please. What is the latest figure of casualties due to COVID-19, and is there any possibility of community transmission due to COVID-19? See, the conscious effort of government in collaboration again with community has always been to see that case number does not increase. With respect to ensuring that if we have even some cases, travel related cases, linked with some immediate family members and contact they've infected, we have been able to trace all of them. All these people get traced, they get monitored. There is no community transmission in this country as on today. And we expect to really work hard, take support of community at large to ensure that we remain that way. I'll also, just to bring to your kind notice, we had one more death reported, total 4 deaths reported as on today. The issue in this case also has been that this person was an elderly person having comorbid conditions of diabetes and cardiac patient also, as well as he was a hypertensive. So this was the 4th reported death case which has been reported today. 31.
Sir, my question is that ICMR and Health Ministry have already said that we are engaging with private labs on testing. When will the private labs begin testing? What is taking them longer? And what will be the test modality? ICMR has made it clear that they should offer it free of cost. So we have already started working and discussing with private sector how we can engage with them in terms of taking testing. See, it is important to understand that Government of India will provide the required protocol, the framework within which, so that the quality can be assured, private sector should do the testing. We have been requesting private sector to get all the required probes, required testing reagents, and work in collaboration with Government of India to take up the testing across the country. Number 5. Please just let it be completed and then. So Number my 5. question is about the patient from Tamil Nadu who's travelled from Delhi, which the Tamil Nadu Health Minister said is the first community transmission. And secondly, how do we ensure the people that who are supposed to home quarantine remain in the home, because we had passengers travelling in the train and leading to a lot of chaos? Let me kindly correct you, there is no question of community transmission in this country. You know, these words unnecessarily create scare in the mind of people. There is no community transmission. Even if a positive case gets found, there are properly defined strategies, approaches in place in terms of identifying contact of such person and ensuring that those people get traced and they are advised appropriately as per the protocol which needs to be followed. Second, I would like to, through you again, request to all the citizens that government is primarily focused on taking preventive steps. The idea here is that we take support of community, we take required steps so that the transmission does not get extended, larger people do not get infected. To bring it to your kind notice, the decisions taken by group of ministers today, primarily focusing on social distancing, is an effort in that direction. 19. Hello, my question is both to Mr. Ravi and Mr. Agarwal. This is regarding the infected people by COVID in other countries. Yesterday, the ministries declared that there were 276 of them. I'd like to know if there are any deaths of stranded Indians that we are getting statistics of. Secondly, when we are evacuating from Iran, what will be our modality for evacuations of infected patients, because they may not be receiving proper healthcare there? As also, sir, I'd like to understand if ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಇದೀಗ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸೌಮ್ಯ, ಕೊರೋನಾ ವೈರಸ್ ಹರಡುವಿಕೆಯನ್ನ ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದು ಹೊಸ ಮಾರ್ಗಸೂಚಿಯನ್ನ ಇದೀಗ ರಿಲೀಸ್ ಮಾಡಿದೆ. ಆ ಮುಖಾಂತರ ಯಾವ್ಯಾವ ಕ್ರಮಗಳನ್ನ ಕೈಗೊಂಡಿದೆ ಕೇಂದ್ರ ಸರ್ಕಾರ? ಸೌಮ್ಯ ಕಳಸ, ನಿಮ್ಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಇದೀಗ ಹೊಸ ಮಾರ್ಗಸೂಚಿಗಳನ್ನ ಕೇಂದ್ರ ಸರ್ಕಾರ ಸೂಚಿಸಿದೆ, ಅದನ್ನ ಪಾಲಿಸಲೇಬೇಕು ಕಡ್ಡಾಯವಾಗಿ ಅಂತ ಹೇಳಿದೆ. ಆ ಮಾರ್ಗಸೂಚಿಗಳನ್ನ ನೋಡೋದಾದ್ರೆ ಹೊಸದಾಗಿ ಏನೇನ್ ಕ್ರಮಗಳನ್ನ ಕೈಗೊಂಡಿದೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದೀಗ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಇಲ್ಲಿ ತನಕ ಕೊರೋನಾ ವೈರಸ್ಗೆ ದೇಶದಲ್ಲಿ 4 ಬಲಿಯಾಗಿದೆ. ಹೀಗಾಗಿ ಕೊರೋನಾ ವೈರಸ್ ಹರಡುವಿಕೆಯನ್ನ ತಡೆಗಟ್ಟಲು ಕೇಂದ್ರ ಸರ್ಕಾರ ಇದೀಗ ಅಗತ್ಯ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ. In Iran, they have now been well taken care in a hospital kind of environment. We are hopeful that with the support and cooperation of the government of Iran, we should see their recovery faster. There was one death reported, and I think this was also of an elderly man who died. But we are looking at a recovery phase of our Indians there, and the current situation seems to be quite satisfactory in the way they are being attended to. 174. लव सर, आपके लिए सवाल है कि पहला तो कि प्राइवेट लैब्स को क्या आप लोग इन्वॉल्व कर रहे हैं, कब से शुरू होगा? दूसरा ये कि जो आप मेजर्स बता रहे हैं, क्यों ना माना जाए कि ये एक पार्शियल लॉकडाउन की तरफ हम जा रहे हैं? हिंदी में बताइएगा सर प्लीज। देखिए, यहाँ तक प्राइवेट लैब के विषय में मैंने आप सबको पहले ही बताया है। हम लोग प्राइवेट लैब के साथ मिलकर काम करना शुरू कर चुके हैं, प्रोसेसेस स्टार्ट हो चुके हैं। हमने उनसे रिक्वेस्ट किया है कि आप सफिशिएंट प्रोब्स, रीजेंट, जो कि रिक्वायर्ड मटेरियल है वो काइंडली ऑर्गेनाइज करें। हम आपको रिक्वायर्ड सपोर्ट इन टर्म्स ऑफ पॉजिटिव कंट्रोल जो ICMR के थ्रू दिए जाएंगे, हम उसको देने के लिए रेडी हैं।
तो ये कोलैबोरेटिव एफर्ट, ये डिस्कशन चल रहा है। कब से हम शुरू कर पाएंगे, मेरी रिक्वेस्ट ये है कि जैसे ही प्राइवेट लैब रेडी होती हैं, गवर्नमेंट इज मोर देन विलिंग टू टेक देयर सपोर्ट इन टर्म्स ऑफ गोइंग अहेड, ठीक है ना, हम उनके साथ काम करने के लिए तैयार हैं। दूसरा क्वेश्चन आपने क्या पूछा था, मैंने आपको जैसे पहले हाईलाइट किया था, देखिए लॉकडाउन एक्चुअली एक बहुत ही इनअप्रोप्रिएट वर्ड होगा आज के समय में कहना। आज हमें ये समझना चाहिए कि सरकार के शुरू के दिन से एफर्ट ये रहे हैं कि जैसे जैसे